ಶೀಘ್ರದಲ್ಲೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅರೆಸ್ಟ್ ಆಗ್ತಾರಾ? ಎಸ್ಐಟಿ ಅಧಿಕಾರಿಗಳ ರೇಡ್ನಲ್ಲಿ ಅವರಿಗೆ ಸಂಬಂಧಪಟ್ಟ ಸ್ಫೋಟಕ ಸಾಕ್ಷಿಗಳೇನಾದರೂ ಸಿಕ್ಕಿದೆಯಾ? ಚಿನ್ನಯ್ಯ ಉಳಿದುಕೊಂಡಿದ್ದ ಕೊಠಡಿಯಲ್ಲಿ ಎಸ್ಐಟಿ ಸಂಪೂರ್ಣವಾಗಿ ಜಾಲಾಡಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಎದುರೇ ಮಹಜರು ಮಾಡಿದ್ದಾರೆ, ಅಂದ್ರೆ ಆ ರೂಮನ್ನ ಸರ್ಚ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ 3 ತಲ್ವಾರ್ ಹಾಗೂ ಒಂದು ಏರ್ ಗನ್ ಕೂಡ ಪತ್ತೆಯಾಗಿದೆ. ತಿಮ್ಮರೋಡಿ ಮನೆಯಲ್ಲಿದ್ದ ಏರ್ ಗನ್ ಅನ್ನ ಸದ್ಯಕ್ಕೆ ಎಸ್ಐಟಿ ವಶಕ್ಕೆ ಪಡೆದುಕೊಂಡಿದೆ. ಅದೇನು ಲೈಸೆನ್ಸ್ಡಾ ಅಥವಾ ಹೆಂಗೆ, ಏನಕ್ಕೆ ತಗೊಂಡಿದ್ರು, ಏನು ಬಳಸಕ್ಕೆ, ಕಾಡಲ್ಲಿ ಏನಾದ್ರು ಮನೆ ಇತ್ತಾ, ಆ ಪ್ರಾಣಿಗಳಿಗೋಸ್ಕರ ತಗೊಂಡಂತಹ ಏರ್ ಗನ್ನ ಈ ರೀತಿಯಾಗಿ ವಿಚಾರಿಸಿರ್ತಾರೆ. ಮನೆಯಲ್ಲಿದ್ದ ಸಿಸಿ ಕ್ಯಾಮೆರಾ, ಸಿಮ್ ಕಾರ್ಡ್ ಅನ್ನ ಕೂಡ ಎಸ್ಐಟಿ ವಶಕ್ಕೆ ಪಡೆದುಕೊಂಡಿದೆ. ಇದೇ ವೇಳೆ ಚಿನ್ನಯ್ಯನ ಬಟ್ಟೆ, ದಿನನಿತ್ಯದ ವಸ್ತುಗಳನ್ನ ಸೀಸ್ ಮಾಡಿದ್ದು. ಆದರೆ ಕೊಠಡಿಯಲ್ಲಿದ್ದ ಚಿನ್ನಯ್ಯನ ಆಧಾರ್ ಕಾರ್ಡ್ ಮಿಸ್ಸಿಂಗ್ ಆಗಿದೆಯಂತೆ. ತಿಮ್ಮರೋಡಿ ಮನೆಯ ಕೊಠಡಿಯಲ್ಲೇ ಆಧಾರ್ ಬಿಟ್ಟು ಹೋಗಿದ್ದ ಚಿನ್ನಯ್ಯ ಆತನೇ ಹೇಳಿದ್ದಾನೆ, ಆಧಾರ್ ಕಾರ್ಡ್ ಏನೇನು ತಂದಿದೆ ಡಾಕ್ಯುಮೆಂಟ್ಸ್ ಅಂದಾಗ, ಆಧಾರ್ ಕಾರ್ಡ್ ಇತ್ತು ಸರ್, ಅಲ್ಲಿದೆ ಸರ್ ಅಂತ ಹೇಳಿರ್ತಾನೆ. ಅದನ್ನು ಹುಡುಕುವ ಸಂದರ್ಭದಲ್ಲಿ ಅದು ಸಿಕ್ಕಿಲ್ವಂತೆ. ಎಲ್ಲಿ ಹೋಯಿತು, ಏನು ಎತ್ತ ಡೀಟೇಲ್ಸ್ ಇಲ್ಲ ಸದ್ಯಕ್ಕೆ. ಆದರೆ ಆ ಮನೆಯನ್ನು ಶೋಧ ಮಾಡುವ ಸಂದರ್ಭದಲ್ಲಿ 3 ತಲ್ವಾರ್ ಹಾಗೂ ಏರ್ ಗನ್ ಕೂಡ ಪತ್ತೆಯಾಗಿದೆ. ಈಗ ಏರ್ ಗನ್ ಹಿನ್ನೆಲೆಯನ್ನ ವಿಚಾರಿಸ್ತಾ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಕಾಡಲ್ಲಿರುವಂತಹ ಮನೆಗಳಲ್ಲಿ ಈ ಗದ್ದೆ ತೋಟದ ನಡುವೆ ಮನೆಗಳನ್ನು ಮಾಡ್ಕೊಂಡಿದ್ರೆ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಆಗುತ್ತೆ. ಹಾಗಾಗಿ ಕೆಲವೊಬ್ರು ಒಂದು ಏರ್ ಗನ್ ಅನ್ನೆಲ್ಲ ಇಟ್ಕೊಂಡಿರ್ತಾರೆ ಪರ್ಮಿಷನ್ ಅನ್ನ ತಗೊಂಡು. ಅದಕ್ಕೆ ಸಂಬಂಧಪಟ್ಟಿದ್ದ ಹೌದು ಅನ್ನೋದಾದ್ರೆ ಎಷ್ಟು ಬಳಕೆ ಮಾಡಿದ್ದಾರೆ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಆ ಮನೆಯಲ್ಲಿದ್ದಂತಹ CCTVಯನ್ನ ಕೂಡ ಇದೀಗ ಒಂದು ವಶಕ್ಕೆ ಪಡೆದುಕೊಂಡಿದ್ದಾರೆ, ಆ ಫುಟೇಜ್ಗಳನ್ನ ಅಂತ. ಹಾಗೇನು ಸಂಪರ್ಕ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾ ಹೋಗ್ತಾರೆ. ಆದಿತ್ಯ, SITಯ ತನಿಖೆ ಎಲ್ಲಿ ತನಕ ಬಂತು? ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗ್ತಾರಾ, FIR ಆಗ್ತಾರಾ ಅನ್ನುವ ಪ್ರಶ್ನೆ ಎಲ್ಲಿಗೆ ಬಂದು ನಿಂತಿದೆ? ಎಸ್ ವಿದ್ಯಾ, ಅಂದ್ರೆ ಈಗಾಗಲೇ ಏನು SIT ತನಿಖೆ ಚುರುಕುಗೊಳಿಸಿರುವಂತದ್ದು. ಅಂದ್ರೆ ಕಳೆದ 38 ದಿವಸದಿಂದ ಕೂಡ SIT ಬೆಳ್ತಂಗಡಿ ತಾಲೂಕಿನಲ್ಲಿ ಬೀಡ್ಬಿಟ್ಟಿರುವಂತದ್ದು. ಮುಖ್ಯವಾಗಿ ಅನನ್ಯ ಪ್ರಕರಣ ಆಗಿರ್ಬೋದು ಮತ್ತು ಈ ಅನಾಮಿಕ ಅಂತ ಹೇಳುವಂತಹ ಏನು ಚಿನ್ನಯ್ಯ ಇದ್ದಾನೆ, ಇವನ ಪ್ರಕರಣ ಕೂಡ ಆಗಿರ್ಬೋದು. ಆತ 100 ಶವಗಳನ್ನು ಹೂತಿದ್ದೇನೆ ಅಂತ ಹೇಳುವಂತಹ ಕೇಸಿಗೆ ಸಂಬಂಧಪಟ್ಟಂತೆ ಈಗ ಆತನ ಎಲ್ಲ ಉತ್ಖನನ ಪ್ರಕ್ರಿಯೆಗಳನ್ನು ಮುಗಿಸಿ ತನಿಖೆ ನಡೆಸ್ತಾ ಇದೆ. ಆತನನ್ನು ದೂರುದಾರನಾಗಿದ್ದವನು ಈಗ ಆರೋಪಿಯಾಗಿರುವಂತದ್ದು. ಆತನನ್ನು ಮಹಜರು ಪ್ರಕ್ರಿಯೆಯು ಕೂಡ ಒಳಪಡಿಸಿರುವಂತದ್ದು. ಅಂದ್ರೆ ಕಳೆದ 3-4 ದಿನಗಳ ಹಿಂದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಗಿರ್ಬೋದು ಮತ್ತು ಅವರ ಸಹೋದರ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ಸ್ಥಳ ಮಹಜರು ಆಗಿರ್ಬೋದು ಮತ್ತು ಈ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಆಗಿರುವಂತದ್ದು. ಈಗಾಗಲೇ ಆ ಪ್ರಕ್ರಿಯೆಗಳ ಒಂದು ಭಾಗವಾಗಿ ಆತ ಏನೆಲ್ಲ ಅಂಶಗಳನ್ನು ಬಾಯಿ ಬಿಟ್ಟಿದ್ದಾನೆ, ಅಂದ್ರೆ ಸ್ಥಳ ಮಹಜರು ಸಂದರ್ಭದಲ್ಲಿ ಆಗಿರ್ಬೋದು, ತನಿಖೆ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನು ಕೂಡ ಬಾಯಿ ಬಿಟ್ಟಿರುವಂತದ್ದು. ಈ ವಿಚಾರವಾಗಿ ಈಗ ಮತ್ತಷ್ಟು ಈ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಈ ನಿಟ್ಟಿನಲ್ಲಿ ಆತ ಹೇಳಿದಂತ ಅನೇಕ ಜನರನ್ನು ಬಂಧಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಆತ ಈ ಬುರುಡೆ ಗ್ಯಾಂಗ್ ಏನಿದೆ, ಈ ಬುರುಡೆ ಗ್ಯಾಂಗ್ ನ ವಿಚಾರವಾಗಿ ಆತ 12 ಜನಗಳ ಹೆಸರನ್ನು ಹೇಳಿರುವ ಈಗ ಒಂದು ಮಾಹಿತಿ ಕೂಡ ಬರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ 12 ಜನರಿಗೆ ನೋಟಿಸ್ ಕಳಿಸಿ ಬಳಿಕ ವಿಚಾರಣೆ ಹಾಜರಾಗುವಂತೆ ಮುಂದಿನ ದಿನಗಳಲ್ಲಿ ಅವರು SIT ಕಚೇರಿಗೆ ಹಾಜರಾಗುವಂತೆ ಕೂಡ ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಮತ್ತು ಮುಖ್ಯವಾಗಿ ಮಹಜರು ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. ಅಂದ್ರೆ ಅವರ 2 ಮನೆಯ CC ಕ್ಯಾಮೆರಾದ ಹಾರ್ಡ್ ಡಿಸ್ಕ್ ಗಳಾಗಿರ್ಬೋದು ಮತ್ತು ಚೆನ್ನಯ್ಯನ ಮೊಬೈಲ್ ಫೋನ್ ಆಗಿರ್ಬೋದು, ಆತನ ಆಧಾರ್ ಕಾರ್ಡ್, ಬಟ್ಟೆ ಬರೆಗಳು ಆಗಿರ್ಬೋದು, ಇದೆಲ್ಲ ಈಗ SIT ಅಧಿಕಾರಿಗಳು ಜಪ್ತಿ ಮಾಡಿರುವಂತದ್ದು ಮತ್ತು ಅದನ್ನು ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ಗೂ ಕೂಡ ಕಳಿಸಿರುವಂತದ್ದು. ಇದರ ಜೊತೆಯಾಗಿ ದೊಡ್ಡ ಬೆಳವಣಿಗೆ ಕೂಡ ನಡೆದಿದೆ. ಏನಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಯಲ್ಲಿದ್ದಂತಹ ಏರ್ ಗನ್, ಅಂದ್ರೆ ಕೃಷಿ ಚಟುವಟಿಕೆಗಳಿಗೆ ತೊಡಗಿಸಿಕೊಳ್ಳುವಂತೆ ಪ್ರಾಣಿಗಳ ಹಾವಳಿಗೆ ತೊಂದರೆ ಆಗುವ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಎಲ್ಲರೂ ಕೂಡ ಮನೆಯಲ್ಲಿ ಏರ್ ಗನ್ ಅನ್ನು ಇಟ್ಕೊಳ್ತಾರೆ. ಅಂದ್ರೆ ಅದು ಯಾವುದೇ ಲೈಸೆನ್ಸ್ ಗನ್ ಆಗಿರುವುದಿಲ್ಲ, ಬಳಿಕ ಕೇವಲ ಒಂದು ಸೀಸದ ತುಂಡಿನ ಏನು ಬುಲೆಟ್ ತರ ಇರುವಂತಹ ಒಂದು ಗನ್ ಆಗಿರ್ತದೆ. ಇದಕ್ಕೆ ಯಾವುದೇ ಲೈಸೆನ್ಸ್ ಇರುವುದಿಲ್ಲ. ಜೊತೆಗೆ ಇದು ಏರ್ ಗನ್ ಎಲ್ಲವೂ ಕೂಡ ಸಾಮಾನ್ಯವಾಗಿ ಎಲ್ಲ ಮನೆಯಲ್ಲೂ ಕೂಡ ಇರುವಂತದ್ದು. ಈ ಗನ್ ಅನ್ನು ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲಿ ಇದ್ದಂತಹ ಗನ್ ಅನ್ನು ಸೀಸ್ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಪ್ರಮುಖ ದಾಖಲೆಗಳು ಕೂಡ ಅಲ್ಲಿ, ಅಂದ್ರೆ 22 ಮೊಬೈಲ್ ಫುಟೇಜ್ ಗಳಾಗಿರ್ಬೋದು ಮತ್ತು ಮಹೇಶ್
ಶೆಟ್ಟಿ ತಿಮ್ಮಾರೋಡಿಯಲ್ಲಿ ಮನೆ ಇದ್ದಂತಹ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳಾಗಿರ್ಬೋದು ಇದನ್ನೆಲ್ಲ ಸೀಸ್ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಇದರ ತನಿಖೆಯೂ ಕೂಡ ಆಗ್ಲಿಕ್ಕಿದೆ. ಅಂದ್ರೆ ಈ ದಾಖಲೆಗಳೇನಿದೆ, ಈ ದಾಖಲೆಯಲ್ಲಿ ಏನೆಲ್ಲ ಅಂಶಗಳಿದೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಏನಾದ್ರೂ ಕುರುಹುಗಳು ಸಿಗುತ್ತಾ ಅಂತ ಹೇಳುವಂತಹ ವಿಚಾರವಾಗಿಯೂ ಕೂಡ SIT ಈಗ ಶೋಧ ಕಾರ್ಯವನ್ನು ಕೂಡ ಆ ದಾಖಲೆಗಳ ಮುಖಾಂತರವಾಗಿ ನಡೆಸ್ತಾ ಇರುವಂತದ್ದು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಯಾರ್ದೆಲ್ಲ ಹೆಸರು ಹೇಳಿದ್ದಾನೆ, ಆಶ್ರಯ ಕೊಟ್ಟವರಾಗಿರ್ಬೋದು ಮತ್ತು ಈ ಗ್ಯಾಂಗ್ ನಲ್ಲಿ ಇರುವಂತ ಅಂದ್ರೆ ಬುರುಡೆ ಗ್ಯಾಂಗ್ ನಲ್ಲಿ ಇರುವಂತವರು ಮುಂದಿನ ದಿನಗಳಲ್ಲಿ SIT ಅವರನ್ನು ನೋಟಿಸ್ ಜಾರಿ ಮಾಡಿ ಅವರನ್ನು ವಿಚಾರಣೆ ಕರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಓಕೆ, ಧನ್ಯವಾದ ಆದಿತ್ಯ ಡೀಟೇಲ್ಸ್ಗೆ. ಒಟ್ಟು ಮನೆಯಲ್ಲಿ ಸಿಕ್ಕಿರುವ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಮತ್ತು ಆತನಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಕೂಡ ಸೀಸ್ ಮಾಡ್ಕೊಂಡಿದ್ದು. ಈಗ ಪ್ರಶ್ನೆ, ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರನ್ನ ಅರೆಸ್ಟ್ ಮಾಡ್ತಾರಾ?